ಹಲೋ, ವೆಲ್ಕಮ್ ಟು ಸನಿಲ್ಸ್ ಕಿಚನ್. ಇವತ್ತು ನಮ್ಮ ಕಿಚನ್ನಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ರೆಸಿಪಿ. ಹಲಸಿನ ಹಣ್ಣಿನ ಸೀಸನ್ ಬಂದರೆ ಸಾಕು, ಕರಾವಳಿ ಭಾಗದ ಎಲ್ಲರ ಮನೆಯಲ್ಲೂ ಗಟ್ಟಿ ರೆಸಿಪಿ ಇದ್ದೇ ಇರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. 1 ಕಪ್ಪಿಗೆ 1.5 ಕಪ್ನಷ್ಟು ಹಲಸಿನ ಹಣ್ಣು, 1/4 ಕಪ್ಪಷ್ಟು ತೆಂಗಿನ ತುರಿ. ಈಗೊಂದು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನು ಹಾಕಿ ರುಬ್ಕೋಬೇಕು. ಹಲಸಿನ ಹಣ್ಣನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ನಂತರ ಅದೇ ಮಿಶ್ರಣಕ್ಕೆ ಅಕ್ಕಿ ಸೇರಿಸಿ ರುಬ್ಕೋಬೇಕು. ಅಕ್ಕಿನ ತರಿಯಾಗಿ ರುಬ್ಕೋಬೇಕು. ಹಾಗೆ ಸ್ವಲ್ಪ ತೆಂಗಿನ ತುರಿನೂ ಸೇರಿಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ತೆಳ್ಳಗೆ ರುಬ್ಕೋಬೇಡಿ, ಆದಷ್ಟು ನೀರು ಸೇರಿಸದೆ ರುಬ್ಕೊಳ್ಳಿ. ಈಗ ರುಬ್ಕೊಂಡಿದ್ದೆಲ್ಲ ಆಗಿದೆ. ಹಾಗೆ ಅಲ್ಲಿ ಉಳಿದಿರುವಂಥ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನು ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಹಾಗೆ 1-2ರಿಂದ 3 ಸ್ಪೂನಷ್ಟು ಬೆಲ್ಲದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಲಸಿನ ಹಣ್ಣಿನ ಹೋಳನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೇನೆ. ಈಗ ಸ್ಟೀಮರ್ ರೆಡಿ ಮಾಡಿಕೊಳ್ಬೇಕು. ನೆಕ್ಸ್ಟ್ ಗಟ್ಟಿ ಮಾಡಲಿಕ್ಕೆ ನಮಗೆ ಬಾಳೆ ಎಲೆ ಬೇಕು. ಹಾಗೆ ಬಾಳೆ ಎಲೆನ ನಾನು ಇಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಳ್ಳೋದು ಯಾಕಂದರೆ ಅದು ಚೆನ್ನಾಗಿ ಫೋಲ್ಡ್ ಆಗುತ್ತೆ, ಇಲ್ಲಾಂದರೆ ಬಾಳೆ ಎಲೆ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಈ ಥರ ಬಾಳೆ ಎಲೆಗೆ ಹಾಕಬೇಕು. ನಂತರ ಇದೇ ಥರ ಫೋಲ್ಡ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಮಿಶ್ರಣನೂ ಬಾಳೆ ಎಲೆಗೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಸ್ಟೀಮರಲ್ಲಿ ನೀರು ಕುದಿತಿದ್ದಂಗೆ ಇದನ್ನೆಲ್ಲ ಸ್ಟೀಮರ್ಗೆ ಜೋಡಿಸ್ಕೋಬೇಕು. ಈಗ ಸ್ಟೀಮರಲ್ಲಿ ನೀರು ಕುದೀತಾ ಇದೆ, ಸೊ ಎಲ್ಲವನ್ನು ಜೋಡಿಸ್ಕೋಬೇಕು. ಎಲ್ಲವನ್ನು ಜೋಡಿಸ್ಕೊಂಡಾದ ನಂತರ ಮುಚ್ಚಳ ಮುಚ್ಚಿ 1 ಅರ್ಧ ಗಂಟೆ ಕುಕ್ ಮಾಡ್ಕೋಬೇಕು. ಈಗ 1/2 ಅವರ್ ಆಗಿದೆ. ಹೀಗಾಗಿದೆ ನೋಡುವ, ಆಲ್ಮೋಸ್ಟ್ ರೆಡಿ ಆಗಿದೆ. ನಾನಿಲ್ಲಿ ಒಂದು ಗಟ್ಟಿನ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿದ್ರೇ ಗೊತ್ತಾಗ್ತಿದೆ ಸಖತ್ತಾಗಿ ಬಂದಿದೆ ಇದು. ಈಗ ಅದನ್ನು ಕಟ್ ಮಾಡಿ ನೋಡುವ. ಇದನ್ನು ಕಟ್ ಮಾಡಿಕೊಂಡು ಈ ಥರ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೆಯೇ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಬಾಯಿಗೆ ಇಟ್ಟರೆ ನೀರಾಗೋ ಥರ ಇರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.